ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಅಶೋಕ್ ಅವರು ಭಾವನಾತ್ಮಕವಾದಂಥ ವ್ಯಕ್ತಿ. ಇವತ್ತು ಅವರು ಬರ್ತ್ಡೇನ ಬೆಂಗಳೂರಲ್ಲೇ ಮಾಡ್ಬೋದಾಗಿತ್ತು. ಅವರಿಗಿರೋ ಕಾಂಟ್ಯಾಕ್ಟಲ್ಲಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡವ್ರನ್ನ ಕರಿಬೋದಾಗಿತ್ತು. ಆದರೆ ನಮ್ಮ ಹಳ್ಳಿಯಲ್ಲಿ ಮಾಡಬೇಕು. ಅದರ ಜೊತೆ ಗಿಡಗಳನ್ನು ನೆಡೆಸಬೇಕು, ಗಿಡಗಳನ್ನು ಕೊಡಿಸ್ಬೇಕು. ಈ ಭಾವನೆ ಇದೆಯಲ್ಲ, ನನ್ನ ಮಗಳ ಹುಟ್ಟಿದಕ್ಕೆ ಏನಾದರೂ ಇನ್ನೊಂದು ಫಲ ಕೂಡ ಆಗಿರಬೇಕು. ಅದು 10 ಜನಕ್ಕೆ ನೆರಳನ್ನು ಕೊಡಬೇಕು, 10 ಹಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಬಸವಣ್ಣವ್ರದ್ದು. ನನ್ನನ್ನು ದಣಿಸಿ ಇನ್ನೊಬ್ಬರಿಗೆ ಸುಖವನ್ನು ಕೊಡೋದು, ನಾನು ಇನ್ನೊಬ್ಬರಿಗೆ ನೆರಳನ್ನು ಕೊಡೋದು, ನಾನು ಇನ್ನೊಬ್ಬರಿಗೆ ಬೆಳಕನ್ನು ಕೊಡೋದು ಇದೆಯಲ್ಲ, ಇದೇ ಕಾನ್ಸೆಪ್ಟ್. ನಾವು ಇವತ್ತು ಕೇಕನ್ನು ಕಟ್ ಮಾಡೋದ್ರ ಮುಖಾಂತರ ಅಥವಾ ನಮ್ಮ ಆಚರಣೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನಾವು ಸಂಸ್ಕಾರವಂತರಾಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಒಂದು ಚಿಕ್ಕ ಉದಾಹರಣೆ ಇದೆ. ಸಂಸ್ಕಾರ ಕೊಡದೆ ಹೋದ್ರೆ ನಾಳೆ ನಮ್ಮ ಭವಿಷ್ಯ ಏನಾಗುತ್ತೆ ಅಂತ ಈಗಾಗಲೇ ನೀವು ಸಾಕಷ್ಟು ಕಡೆ ನೋಡ್ತಾ ಇದ್ದೀರಿ. ಮಕ್ಕಳು ಇವತ್ತು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತ ಕಾಲ ಬಂದಿದೆ. ಮಕ್ಕಳು ನಿಮ್ಮಿಂದ ದೂರ ಆಗುವಂತ ಕಾಲ ಬಂದಿದೆ. ಆ ಮಕ್ಕಳು ಇವತ್ತು ನಿಮ್ಮ ಮಕ್ಕಳು ಹಂಗಾದಾಗ ಅವ್ರ ಮಕ್ಕಳು ಇನ್ನೇನಾಗ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡುವಂತ ಕಾಲಘಟ್ಟದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಎಲ್ಲ ಡಿವೈಡಿಂಗ್ ಸಿಸ್ಟಮ್ ಬೆಳೀತಾ ಇದೆ. ನಾವು ಫಾರಿನ್ನವ್ರನ್ನ ನೋಡಿ ಬೈತಾ ಇದ್ವಿ, ಇವರು ಮಕ್ಕಳು ತಂದೆ ತಾಯಿ ನೋಡ್ಕೊಳೋದಿಲ್ಲ, ಇವರೆಲ್ಲ ಹೊರಗಡೆ ಹೋಗ್ತಾರೆ ಅಂತ ನಾವು ಹೇಳ್ತಾ ಇದ್ವಿ. ಅದೇ ಫಾರಿನ್ ಸಿಸ್ಟಮ್ ನಮ್ಮಲ್ಲಿ ಬಂದಾಗಿದೆ. ಯಾಕೆಂತಂದ್ರೆ ನಮ್ಮ ಭಾರತ ದೇಶದಲ್ಲಿ, ಇದು ಸಂಸ್ಕಾರದ ದೇಶದಲ್ಲಿ ಆ ಥರದ ಸಂಸ್ಕಾರ ಇಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅಂತೀವಿ. ಒಂದು ಮಗು ಇವತ್ತು ನಾವು ಏನನ್ನ ಹಾಕ್ತೇವೆ ಅದೇ ರೀತಿ ಭಾವನೆಯನ್ನು ಬೆಳೆಸಿಕೊಂಡು ಹೋಗುತ್ತೆ. ಅದು ಖಾಲಿ ನಾವು ಆ ಮಗುವಿಗೆ ಏನೇನು ಹೇಳ್ತಾ ಹೋಗ್ತೀವಿ ಅದನ್ನೇ ಚೀಲದೊಳಗೆ ತುಂಬಿಕೊಳ್ತಾ ಹೋಗುತ್ತೆ. ಅದು ಒಳ್ಳೇದಾದ್ರೆ ಒಳ್ಳೇದನ್ನು ತುಂಬಿಕೊಳ್ಳುತ್ತೆ, ಕೆಟ್ಟದಿದ್ರೆ ಕೆಟ್ಟದ್ದನ್ನೇ ತುಂಬಿಕೊಳ್ಳುತ್ತೆ. ಯಾಕಂದ್ರೆ ಅದು ಖಾಲಿ ಇರೋದು. ನಾವು ತುಂಬೋರು ಯೋಚನೆ ಮಾಡಬೇಕಾಗಿದೆ ಏನನ್ನ ತುಂಬಬೇಕು ಅಂತ ಹೇಳಿ. ಒಬ್ಬ ತಾಯಿ ಇದ್ದು, ತಾಯಿ ತನ್ನ ಮಗುನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮಾರ್ಕೆಟಿಗೆ ಹೋಗ್ತಾಳೆ. ಮಾರ್ಕೆಟಿಗೆ ಹೋದಂತ ಸಂದರ್ಭದಲ್ಲಿ ಮೇಲೆ ಹೆಗಲ ಮೇಲೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಮಗು ಏನ್ ಮಾಡುತ್ತೆ ಅಂತ ತಾಯಿ ಗೊತ್ತಾಗೋದಿಲ್ಲ. ಮಾರ್ಕೆಟ್ ಒಳಗಡೆ, ಸಂತೆ ಒಳಗಡೆ ಇಬ್ರು ಆ ಮಗು ಮೇಲೆ ಹಣ್ಣಿನ ಬುಟ್ಟಿ ಒಳಗೆ ಕೈ ಹಾಕಿ ಒಂದು ಹಣ್ಣನ್ನ ಕಿತ್ತು ತಗೊಳುತ್ತೆ. ತಾಯಿ ಅದನ್ನು ಗಮನಿಸೋದಿಲ್ಲ. ಮನೆಗೆ ಹೋಗ್ತಾರೆ. ಮನೆ ಅಂತ ಮಗುನನ್ನ ಕೆಳಗಡೆ ಇಳಿಸ್ತಾಳೆ. ಇಳಿಸಿದಂಥ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಹಣ್ಣು ಇರುತ್ತೆ ಮಗುವಿನ ಕೈಯಲ್ಲಿ. ತಾಯಿಗೆ ಬಹಳ ಖುಷಿ ಆಯ್ತು. ಆ ಮಗುನನ್ನ ಕೇಳ್ತಾಳೆ, ಮಗು ಎಲ್ಲಿ ತಗೊಂಡೆ? ಅಮ್ಮ ನೀನಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದಲ್ಲ ಒಬ್ಬರ ಹತ್ರ, ಅವ್ರ ಬುಟ್ಟೆಯಲ್ಲಿ ಕೈ ಹಾಕಿ ತಗೊಂಡೆ. ತಾಯಿ ಯೋಚನೆ ಮಾಡಬೇಕಾಗಿತ್ತು, ಇದು ತಪ್ಪು ಮಗನೇ, ನೀನು ಮಾಡಿದ್ದು ಕೇಳಿ ತಗೋಬೇಕು, ಹಾಗೆ ತಗೋಬಾರ್ದು ಅಂತ ಅಲ್ಲೇ ಒಂದು ಸಣ್ಣ ಬುದ್ಧಿವಾದವನ್ನು ಹೇಳ್ಬೋದಾಗಿತ್ತು. ಆದ್ರೆ ತಾಯಿ ಆ ಕೆಲಸವನ್ನ ಮಾಡಲಿಲ್ಲ. ತಾಯಿ ಏನ್ ಮಾಡಿದ್ಲು ಅಂತಂದ್ರೆ, ಮಗನೇ ನೀನು ಮಾಡಿದ್ದು ಬಹಳ ಚೆನ್ನಾಗಿದೆ, ಒಳಗಡೆ ಹೋಗಿ ಕಟ್ ಮಾಡ್ಕೊಂಬ, 2 ಪೀಸ್ ಮಾಡ್ಕೊಂಬ, ಇಬ್ರು ಅರ್ಧ ಅರ್ಧ ತಿನ್ನೋಣ ಅಂತ ಅಂದ್ಲು. ಮಗು ಒಳಗಡೆ ಹೋಗಿ ಕಟ್ ಮಾಡ್ಕೊಂಬಂತು. ಇಬ್ರು ಕುತ್ಕೊಂಡು ಅರ್ಧ ಅರ್ಧ ತಿಂತು. ಮಗು ಬೆಳೀತಾ 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 ಹೋಯ್ತು. ಸಣ್ಣ ಒಂದು ವರ್ಷದಲ್ಲಿ ಹಣ್ಣನ್ನ ಕದ್ದಂತ ಮಗು 2ನೇ ವರ್ಷದಲ್ಲಿ ಬೇರೆ ಬೇರೆ ಕದಿಲಿಕ್ಕೆ ಪ್ರಾರಂಭ ಆಯ್ತು. 3ನೇ ವರ್ಷಕ್ಕೆ ಇನ್ನೇನೋ ಬೇರೆ ದೊಡ್ಡ ವ್ಯಕ್ತಿ ಆದ. ದೊಡ್ಡ ವ್ಯಕ್ತಿ ಕಳ್ತನ ಮಾಡೋದ್ರಲ್ಲಿ ದೊಡ್ಡ ವ್ಯಕ್ತಿ ಆದ. ಬರೀ ಕಳ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಬಂದಿದ್ರಲ್ಲಿ ತಾಯಿ ಸಂತೋಷ ಹಂಚ್ಕೊಂತ ಇದ್ಲು. ಅದರಲ್ಲಿ ಮಗ ಅರ್ಧ, ತಾಯಿ ಅರ್ಧ ಹಂಚ್ಕೊಂತ ಬಂದ್ರು. ಕೊನೆಗೆ ಒಂದು ದಿನ ಸಿಕ್ಕ ಬಿದ್ದಂತ ಸಂದರ್ಭದಲ್ಲಿ ಪೊಲೀಸ್ನವರು ಸ್ಟೇಷನ್ಗೆ ಕರ್ಕೊಂಡೋದ್ರು. ಎಲ್ಲ ಕೇಸ್ಗಳನ್ನು ಓಪನ್ ಮಾಡಿದ್ರು. ಅವನಿಗೆ ಒಂದು 10 ಏಟನ್ನ ಹಾಕಿದ್ರು. ಅವನಿಗೆ ಸುಮಾರು ಒಂದು 10 ವರ್ಷ 20 ವರ್ಷನ ಜೈಲು ಶಿಕ್ಷೆಯನ್ನ ಅನುಭವಿಸಂಗ ಆದೇಶ ಮಾಡಿದ್ರು. ಕೊನೆಗೆ ಆ ತಾಯಿಯನ್ನ ಕರೆಸಬೇಕು ಅನ್ನೋಂಥ ಸಂದರ್ಭ ಬರುತ್ತೆ. ಮಗನನ್ನ ಕೇಳ್ತಾರೆ, ನಿನ್ನ ಕೊನೆ ಆಶೆ ಏನು ಅಂತ. ಅವಾಗ ನನ್ನ ತಾಯಿಯನ್ನ ಕರೆಸ್ರಿ ಅಂತಾನೆ. ತಾಯಿಯನ್ನ ಯಾಕೆ ಅಂತಂದಾಗ, ಇಲ್ಲ ನನ್ನ ತಾಯಿ ಕರೆಸಿ ಹೇಳ್ಬೇಕು ಅಂತ ತಾಯಿಯನ್ನ ಕರೆಸ್ತಾರೆ. ಅವಾಗ ಪೊಲೀಸ್ನವ್ರಿಗೆ ಹೇಳ್ತಾನೆ, ನನ್ನ ತಾಯಿಗೆ ನನಗೊಂದು 10 ಏಟು ಹಾಕಿದ್ರಲ್ಲ, ನನ್ನ ತಾಯಿಗೆ ಒಂದು 5 ಏಟು ಹಾಕ್ರಿ ಅಂತಾನೆ. ಫಸ್ಟ್ ಯಾಕೆ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ಮೊದಲು ಹಾಕ್ರಿ ನೀವು ಹೇಳ್ತೇನೆ ಅಂತಾನೆ. ಮೊದಲು ಒಂದು 5 ಏಟು ಹಾಕಿದ್ರು. ಅವಾಗ ಹೇಳ್ತಾರೆ, ಯಾಕೆ ಅಂತಂತ ಸಂದರ್ಭದಲ್ಲಿ ಹೌದು, ನಾನು ಚಿಕ್ಕವನಿದ್ದಾಗ ಒಂದು ಹಣ್ಣನ್ನ ಕದ್ದಿದ್ದೆ, ಅಲ್ಲಿಂದ ಕಳ್ತನ ಮಾಡ್ತಾ ಬಂದೆ. ನಾನು ಕಳ್ತನ ಮಾಡಿದ್ದನ್ನು ಒಂದು ದಿನ ನಮ್ಮ ತಾಯಿ ತಪ್ಪು ಅಂತ ನನಗೆ ಹೇಳಲಿಲ್ಲ. ನಾನು ಮಾಡಿದ್ರೆಲ್ಲ ಪಾಲನ ಹಂಚ್ಕೊಂತ ಬಂದು ಅದಕ್ಕೆ ಇವತ್ತು ನನಗೆ ಶಿಕ್ಷೆ ಹಾಕಿದೆ. ಅದರಲ್ಲೂ ಅಲ್ಲಿ ಪಾಲು ಸಿಗಬೇಕಾಗಿದೆ ನನ್ನ ತಾಯಿಗೆ. 10 ಏಟಲ್ಲಿ 5 ಏಟು ಹಾಕಿ ನನಗೆ 10 ವರ್ಷ ಶಿಕ್ಷೆ ಆದರೆ ಅವರಿಗೆ 5 ವರ್ಷ ಶಿಕ್ಷೆ ಕೊಡಿ ಅಂತ ಹೇಳ್ತಾನೆ. ಯಾಕೆ ಈ ಮಾತು ನಿಮ್ಗೆ ಹೇಳ್ತಿದ್ದೀವಿ ಅಂತಂದ್ರೆ,
ಮಕ್ಕಳು ತಮ್ಮ ಭಾರವನ್ನು ತಮ್ಮ ಮೇಲೆ ಹಾಕೊಳ್ಳೋದಿಲ್ಲ. ಇವತ್ತು ಎಲ್ಲವನ್ನು ಕೆಟ್ಟದ್ದಿದ್ರೂ ನಿಮ್ಮ ಮೇಲೆ ಹಾಕ್ತಾರೆ, ಒಳ್ಳೆದಿದ್ರು ನಿಮ್ಮ ಮೇಲೆ ಹಾಕ್ತಾರೆ. ಅದಕ್ಕೆ ತಾಯಿಯಂತೆ ಮಕ್ಕಳು ಅನ್ನುವಂಥ ಮಾತು, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ. ಅದರ ಅರ್ಥ ನಾವು ಮನೆಯಲ್ಲಿ ಏನು ಸಂಸ್ಕಾರವನ್ನು ಕೊಡ್ತೀವಿ, ಮನೆಯಲ್ಲಿ ಏನು ಮಕ್ಕಳನ್ನು ಬೆಳೆಸುವ ರೀತಿ ನೀತಿಗಳಿದೆ, ಅವೆಲ್ಲವೂ ಕೂಡ ಇವತ್ತು ನಮ್ಮ ದೇಶದ ಭದ್ರತೆ, ಸಮಾಜದ ಭದ್ರತೆ, ಮನೆಯ ಭದ್ರತೆ, ಊರಿನ ಭದ್ರತೆ. ಊರಲ್ಲಿ ಉತ್ತಮ ಮಗು ಆಯ್ತು ಅಂತಂದ್ರೆ ಊರೆಲ್ಲ ಸಂತೋಷ ಪಡಬೇಕು. ಅಂಥ ಒಂದು ಮಗುನನ್ನು ನಾವು ಬೆಳೆಸುವಂಥ ವಿಧಾನವನ್ನು ಇವತ್ತು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ನಾವು ದೇಶಕ್ಕೆ ಮಾರಕವಾಗಂತ, ಸಂಸಾರಕ್ಕೆ ಮಾರಕವಾಗಂತ, ಮನೆಯಲ್ಲಿ ಎಲ್ಲರನ್ನು ಬೈದು ಕೆಟ್ಟದ್ದು ಮಾಡಿ ಅವ್ರನ್ನ ಹೊಡೆದು ತಂದೆ ತಾಯಿಗಳು ಎಷ್ಟೋ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಎಷ್ಟೋ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ. ಕಾರಣ ನಿನ್ನಂಥ ಮಗು ಹುಟ್ಟಿದೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಅನ್ನುವಂಥ ಭಾವನೆಯನ್ನು ಇವತ್ತು ಬೆಳ್ಕೊಳ್ತಾ ಇದೆ. ಇವತ್ತು ಕಾರಣ ಮಕ್ಕಳು ಇವತ್ತು ಅಷ್ಟೊಂದು ತಂದೆ ತಾಯಿಗೆ ತೊಂದರೆ ಕೊಡುವಂಥ ವ್ಯವಸ್ಥೆ ಇದೆ. ಮತ್ತೆ ತಂದೆ ತಾಯಿನೂ ಆ ಸಂಸ್ಕಾರ ಕೊಡೋದ್ರಲ್ಲಿ ಎಡವಿದ್ರಿಂದ ಇವತ್ತು ಆ ಥರದ ಕಣ್ಣೀರನ್ನ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ. ಹಾಗಾಗಿ ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ,